ಇದ್ಯಾಕೋ ಅತಿ ಆಯಿತು. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಿಜಕ್ಕೂ ಸಮಾಜಕ್ಕೆ ಅನಿಸ್ತಾ ಇದೆ ಇದು ಅತಿ ಆಗ್ತಾ ಇದೆ, ಸಮಾಜ ಯಾವುದೋ ಬೇರೆ ದಿಕ್ಕಿನ ಕಡೆ ಸಾಗ್ತಾ ಇದೆ. ಈಗ ನಾವು ಜಾಗೃತರಾಗಲಿಲ್ಲ ಅಂತಂದರೆ ಇನ್ನು ಹಿಡಿತಕ್ಕೆ ಸಿಗಲ್ಲ ಅನ್ನುವಂಥ ಮನೋಭಾವನೆ ಜನರಿಗೆ ಬಂದಿದೆ. ಹೀಗಾಗಿ ಎಲ್ಲೆಂದರಲ್ಲಿ ಜನ ದನಿ ಎತ್ತುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಬ್ಗಯಾರ್ ಶಾಲೆಯ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ವಿಬ್ಗಯಾರ್ ಶಾಲೆಯ ಮುಂಭಾಗದಲ್ಲಿ ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಜೊತೆಗೆ ಅಲ್ಲಿನ ತಂದೆ ತಾಯಿಗಳು, ಮಕ್ಕಳ ತಂದೆ ತಾಯಿಗಳು, ಪೋಷಕರು, ಸಮಾಜ ಸೇವಕರು, ಪ್ರತಿಭಟನಾಕಾರರು ಎಲ್ಲರೂ ಕೂಡ ಬಂದಿರುವಂಥದ್ದು. ಕಪ್ಪು ಪಟ್ಟಿಯನ್ನು ಧರಿಸಿ ಈಗಾಗಲೇ ಪ್ರತಿಭಟನೆಗೆ ಎಲ್ಲ ಸಿದ್ಧತೆಗಳು ಆಗಿದೆ. ಏನಾದರೂ ಸ್ಥಿತಿಗತಿಗಳು ಕೈ ಮೀರಿದಂಥ ಸಂದರ್ಭದಲ್ಲಿ ಅದನ್ನು ತಾಬಂದಿ ತರಲಿಕ್ಕೆ ಪೊಲೀಸರು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸೋಮಣ್ಣ ಮಾಚಿಮಾಡ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಲೆಯ ಮುಂಭಾಗದಲ್ಲೇ ಇರುವಂಥದ್ದು. ಸೋಮಣ್ಣ, ಇವತ್ತಿನ ಪ್ರತಿಭಟನೆ 4 ದಿನದಿಂದ ಸತತ 4 ದಿನದಿಂದ ಅಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ. ಇವತ್ತಿನ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸ್ವತಃ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಂಥವ್ರಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅವ್ರನ್ನ ತಾಬಂದಿ ತರಲಿಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು ನೋಡಿದ್ರೆ ಇವತ್ತಿನ ಪ್ರತಿಭಟನೆ ಜನ ಸೇರ್ತಿರೋದು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಸ್ಥಿತಿಗತಿ, ಹೇಗಿದೆ? ರಂಗನಾಥ್, ನಾನೀಗ ಮಾರತಳ್ಳಿಯ ವಿಬ್ಗಯಾರ್ ಶಾಲೆಯ ಮೈದಾನದಲ್ಲಿದ್ದೀನಿ. ಇಲ್ಲಿ ಸೇರಿರುವಂಥ ಜನ ನೋಡಿದ್ರೆ ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಬದಲಾವಣೆಯ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಪೋಷಕರು ಇವತ್ತು ಈ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನನ್ನ ಹಿಂಭಾಗದಲ್ಲಿ ನೋಡ್ತಿರ್ಬೋದು ರಂಗನಾಥ್, ಪ್ರತಿಯೊಬ್ಬ ಪೋಷಕರು ಕೂಡ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಕಪ್ಪು ಬಟ್ಟೆಯನ್ನು ಧರಿಸಿ ಎಲ್ಲರೂ ಕೂಡ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಶಾಲೆಯ ಮೈದಾನದಿಂದ ಹಿಡಿದು HL ಸಿಗ್ನಲ್ವರೆಗೂ ಕೂಡ ಮೌನ ಮೆರವಣಿಗೆಯಲ್ಲಿ ಸಾಗಿ ಅಲ್ಲಿ ಪೊಲೀಸ್ ಕಮಿಷನರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ. ಯಾಕಂತಂದ್ರೆ ಸಾಕು, ಇವತ್ತುವರೆಗೂ ಕೂಡ ನಾವು ಕಾಮುಕರ ಕಪಿಮುಷ್ಟಿಯಿಂದ ನಾವು ನಲಗಿ ಹೋಗಿದ್ದೀವಿ, ಇನ್ನಾದರೂ ಕೂಡ ನಾವು ಚೆನ್ನಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಪೋಷಕರು ಇತ್ತ ಧಾವಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಪೋಷಕರ ಮುಖದಲ್ಲಿ 2 ಭಾವಗಳು ಕಾಣ್ತಾ ಇದೆ. ಒಂದು ಆತಂಕ, ಜೊತೆಗೆ ಮತ್ತೊಂದು ಆಕ್ರೋಶ. ಆತಂಕ ಯಾಕಂತಂದ್ರೆ ಮುಂದೆ ನಮ್ಮ ಮಕ್ಕಳಿಗೂ ಕೂಡ ಇದೇ ಪರಿಸ್ಥಿತಿ ಬರಬಹುದು ಅನ್ನೋಂಥದ್ದು. ಮತ್ತೊಂದು ಆಕ್ರೋಶ ಯಾಕಂತಂದ್ರೆ ಈಗಾಗಲೇ ಸಣ್ಣ ವಯಸ್ಸಿನ ಕಂದಮ್ಮನನ್ನ ಏನು ಈ ರೀತಿ ನಡೆಸ್ಕೊಂಡಿದ್ದಾರೆ, ಇದನ್ನ ನಾವು ಬಲವಾಗಿ ಖಂಡಿಸ್ತೀವಿ. ಹಾಗಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ಒಂದು ಪ್ರತಿಭಟನೆ ಭಾಗಿಯಾಗಿದ್ದಾರೆ. ನನ್ನ ಹಿಂಭಾಗದಲ್ಲಿ ಅಥವಾ ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು ರಂಗನಾಥ್, ಸಾಕಷ್ಟು ಜನ ಪೋಷಕರು ಇವತ್ತು ಕೇವಲ ಈ ಶಾಲೆಯ ಪೋಷಕರು ಮಾತ್ರ ಅಲ್ಲ, ಬೇರೆ ಬೇರೆ ಪೋಷಕರು ಅಂದ್ರೆ ಬೇರೆ ಶಾಲೆಯಲ್ಲಿ ಓದ್ತಿರುವಂತ ಮಕ್ಕಳೇನಿದ್ದಾರೋ ಅವರ ಪೋಷಕರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿದ್ದಾರೆ. ಜೊತೆಗೆ ವೀಕೆಂಡ್ ಆಗಿರೋದ್ರಿಂದಾಗಿ ಸಾಕಷ್ಟು ಸುತ್ತಮುತ್ತಲಿನ ITBTಯಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಜನ ಪೋಷಕರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೂಡಲೇ ಅದನ್ನ ಬಂಧಿಸಬೇಕು, ಜೊತೆಗೆ ಶಾಲೆ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಅನ್ನೋ ಒಂದು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ನನ್ನ ಜೊತೆಲಿ ಒಂದಷ್ಟು ಜನ ಪೋಷಕರು ಇದ್ದಾರೆ ರಂಗನಾಥ್, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ನನ್ನ ಹೆಸರು ರೋಹಿಣಿ ಅಂತ. ಓಕೆ, ಇವತ್ತಿನ ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ನಿಮ್ಮ ಪ್ರಮುಖ ಬೇಡಿಕೆಗಳು ಏನಮ್ಮ? ನಮ್ಮ ಪ್ರಮುಖ ಬೇಡಿಕೆ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗಳನ್ನಲ್ಲೇ ಈ ರೀತಿ ಇದ್ದರೆ ಲಕ್ಷಾಂತರ ರೂಪಾಯಿ ಅವರು ಡೊನೇಷನ್ ಅಂತ ಫೀಸ್ ಅಂತ ತಗೊತಾರೆ. ಕಟ್ಟಿರೋ ಅಂಥ ಕಡೆನೇ ನಮಗೆ ಸೇಫ್ಟಿ ಇಲ್ಲ ಅಂತಂದರೆ ಬೇರೆ ಇನ್ನೆಲ್ಲಿ ಯಾವ ಶಾಲೆಗಳಲ್ಲಿ ನಮ್ಗೆ ಸೇಫ್ಟಿ ಸಿಗುತ್ತೆ ಅನ್ನೋದು ಮುಖ್ಯವಾಗಿ ಬೇಕು ನಮಗೆ. ಇದರಲ್ಲಿ ನಾವು ಇದು ನಮಗೆ ನ್ಯಾಯ ಸಿಕ್ಕೋ ತನಕ ಖಂಡಿತ ನಾವು ಹೋರಾಟ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು ಮೇಡಮ್? ಸುಶ್ರೀತಾ. ಓಕೆ, ತಾವು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ತಮ್ಮ ಪ್ರಮುಖ ಬೇಡಿಕೆಗಳು ಏನು ಮೇಡಮ್? ಎಲ್ಲ ಸ್ಕೂಲ್ ಶಾಲೆಗಳನ್ನ ಮ್ಯಾನೇಜ್ಮೆಂಟ್ ಅವರೆಲ್ಲ ಏನಾದರೂ ಮಾಡಬೇಕು ಅಂತ. ಅಂದರೆ ಇವಾಗೆಲ್ಲ ದೊಡ್ಡ ಸ್ಕೂಲ್, ಚಿಕ್ಕ ಸ್ಕೂಲ್ ಅಂದರೆ ತುಂಬ ಭಯ ಸೇರ್ಸೋಕ್ಕೆ. ಯಾಕಂದರೆ ಅಟ್ಮಾಸ್ಫಿಯರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸರಿ ಇಲ್ಲ ಅಂತ. ಇವಾಗ ದೊಡ್ಡ ಸ್ಕೂಲ್ ಅಂದರೆ ನಾವು ಏನಾದರೂ ಮಾಡಿ ಸೇರಿಸ್ತೀವಿ, ಆದರೆ ಅದೆಲ್ಲ ತಪ್ಪು. ಯಾಕಂದರೆ ಯಾರೂ ಸರಿಯಾಗಿಲ್ಲ ಅಲ್ಲಿ, ಅಂದರೆ ಎಲ್ಲ ಮಾಡೋದು ತಪ್ಪು. ಮೇಡಮ್, ತಮ್ಮ ಪ್ರಮುಖ ಬೇಡಿಕೆಗಳು ಏನು ಆ್ಯಕ್ಚುಲಿ ಅಂತದ್ದು? ಓಕೆ, ನನ್ನ ಹೆಸರು ಚೈತ್ರ ಅಂತ ಹೇಳಿ. ಇವತ್ತಿನ ದಿವಸ ನಾವು ಪೋಷಕರಿಗೆ ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಅದನ್ನು ಸಮ್ಮತಿಸಿ ಬಂದಿದ್ದೀವಿ. ನನ್ನ ಬೇಡಿಕೆ ಏನು ಅಂತಂದರೆ, ಈ ವಿಬ್ಗಯಾರ್ ಶಾಲೆ ಬೆಂಗಳೂರಿನಾದ್ಯಂತ 8 ಬ್ರಾಂಚಸ್ಗಳಿದೆ ಆ್ಯಂಡ್ ಇಟ್ ಇಸ್ ಸಪೋಸ್ ಟು ಬಿ ಅನ್ ಇಂಟರ್ನ್ಯಾಷನಲ್ ಸ್ಕೂಲ್. ಮೈ ಡಿಮಾಂಡ್ ಈಸ್ ಅವ್ರ ಲೈಸೆನ್ಸ್ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಬೇಕು. ಈ ಥರ ಘಟನೆ ಮರುಕಳಿಸಬಾರ್ದು ಯಾವುದೇ ಶಾಲೆಗಳಲ್ಲಾಗಲಿ ಅಂತ ನನ್ನ ಬೇಡಿಕೆ. ಜೊತೆಗೆ ನೀವು ಆಗಲೂ ಮತ್ತೆ ಹೇಳ್ತಾ ಇದ್ರಿ CCTVಗಳಂತಾಗಿರ್ಬೋದು. ಜೊತೆಗೆ ಯಾರು ಸೃಜನ್ ಅಂತ ವ್ಯಕ್ತಿ ಯಾರಿದ್ದಾರೋ ಆತ ಆಲ್ರೆಡಿ ರಿಸೈನ್ ಮಾಡಿದ್ದಾರೆ ಸ್ಕೂಲ್ಗೆ. ಸುಜನ್ ಅನ್ನೋ ವ್ಯಕ್ತಿ ಆಲ್ರೆಡಿ ಈಗ ರಿಸೈನ್ ಮಾಡಿದ್ದಾರೆ. ಆತನನ್ನು ಕೂಡಲೇ ಬಂಧಿಸಬೇಕು ಅನ್ನೋದು ಮಾತನ್ನು ಹೇಳ್ತಾರೆ. ಇಟ್ ಇಸ್ ಅ ಟೀಚರ್, ಆಕೆ ಮಹಿಳೆ. ಆ ಟೀಚರ್ ಏನು ಮಾಡಿದ್ದಾರೆ, ಮಗುನ ಕತ್ಲ ಕೋಣೆಯಲ್ಲಿ ಕೂಡ ಹಾಕಿದ್ದಾರೆ. ಶಾಲೆಯಲ್ಲಿ ಪನಿಷ್ಮೆಂಟ್ ಕೊಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಕತ್ಲೆ ಕೋಣೆಯಲ್ಲಿ ಯಾಕೆ ನುಗ್ಗಿದ್ರು, ಆ ಥರ ಕೂಡ ಹಾಕಿದ ನಂತರ ನೆಕ್ಸ್ಟ್ ಡೇನೇ ರಿಸೈನ್ ಮಾಡುವಂಥ ಅನಿವಾರ್ಯತೆ ಏನಿತ್ತು ಅವರಿಗೆ, ಅದು ತಿಳಿಬೇಕಾಗಿದೆ. ಇನ್ನೊಂದು ಕಡೆ ಮಹಿಳಾ ಆಯೋಗಕ್ಕೆ ಬುದ್ಧಿಮಾಂದ್ಯ ಮಗು ಅನ್ನೋ ಮಾತನ್ನ ಹೇಳಿದ್ದಾರೆ ಅವರು.
ಹೌದು, ಖಂಡಿತ ಅದು ಹೇಳಿದ್ದಾರೆ. ಇದು ದಿಸಕ್ಕೊಂದು ತಿರುವು ತಗೊಳ್ತಾ ಇದೆ. ಅದೇ ಏನು ನಡೀತಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾವು ನಿರಂತರ ಪ್ರತಿಭಟನೆ ಮಾಡಬೇಕು ಅಂತ ಇಲ್ಲಿ ಎಲ್ಲ ಸೇರಿದ್ದೀವಿ. ಓಕೆ ಮೇಡಮ್, ಎಲ್ಲೊಂದು ಕಡೆ ದಿನೇ ದಿನೇ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಲ್ಲೊಂದು ಕಡೆ ನಿಮ್ಮಂಥ ಮಹಿಳೆಯರಾಗಿರ್ಬೋದು ಅಥವಾ ನಿಮ್ಮಂಥ ಆಯೋಗದವ್ರು ಏನಿದ್ದಾರೋ ಎಲ್ಲೊಂದು ಕಡೆ ಕಣ್ಮುಚ್ಚಿ ಕೂಳ್ತಿದೆಯಾ ಅನ್ನೋಂಥದ್ದು? ಇಲ್ಲ ಸರ್, ನಾವು ಖಂಡಿತ ಕೂತಿಲ್ಲ. ಅದು ಪ್ರತಿಭಟನೆ ಮಾಡಲಿಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು. ಯಾಕಂದರೆ ಬುದ್ಧಿಮಾಂದ್ಯ ಸ್ಕೂಲಲ್ಲಿ ಇಂಥ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅವ್ರು ಸೇರಿಸ್ಕೊಳೋದಿಲ್ಲ. ಅವ್ರು ಸುಳ್ಳು ಹೇಳ್ತಿದ್ದಾರೆ. ಯಾರು ಸೇರಿಸ್ಕೊಳ್ತಾರೆ? ಇಂದಿರಾನಗರಲ್ಲಿದೆ ಡಮ್ ಆ್ಯಂಡ್ ಡಪ್ಪು ಮಕ್ಕಳನ್ನ ಸೇರಿಸ್ಕೊಳೋದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಅವರು ಈ ಥರ ಬುದ್ಧಿಮಾಂದ್ಯ ಮಕ್ಕಳನ್ನ ಯಾರಾದರೂ ಸೇರಿಸ್ಕೊಳ್ತಾರ? ಅದು ನಮಗೆ ಪ್ರೂಫ್ ಬೇಕು. ನಮಗೆ ಪ್ರೂಫ್ ಬೇಕು. ಮತ್ತು ಆ ಟೀಚರ್ ಎಲ್ಲಿದ್ದಾರೆ, ಆ ಟೀಚರ್ನ ಇಲ್ಲಿ ತಂದು ಅವರು ಬಿಡೋವರೆಗೂ ಸ್ಕೂಲ್ ಅವ್ರನ್ನಂತೂ ನಾವು ಬಿಡೋದಿಲ್ಲ. ಪ್ಲಸ್ ಈಗ ನಮ್ಮ ಸರ್ಕಾರ ಇದೆ. ಸರ್ಕಾರದಲ್ಲಿ ನಾವೇನೇನು ಕ್ರಮವನ್ನು ನಾವು ತಗೋಬೇಕು ಅದನ್ನೆಲ್ಲ ತಗೊಂಡು ನಾವು ಈ ಸ್ಕೂಲ್ನ ಇಮಿಡಿಯೇಟು ನಾವು ಸೀಸ್ ಮಾಡಿಸ್ತೀವಿ. ರಂಗನಾಥ್, ಇದು ಪೋಷಕರ ಮಾತು ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಂದಷ್ಟು ಜನ ಆಯೋಗದ ಸದಸ್ಯರು ಕೂಡ ಬಂದಿದ್ದಾರೆ. ಅವರ ಕೆಲವೊಂದು ಬೇಡಿಕೆಗಳೇನು ಅಂತಂದ್ರೆ ಕೂಡಲೇ ಶಾಲೆಯ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು, ಜೊತೆಗೆ ಮುಂದೆ ಯಾವುದು ಕೂಡ ಈ ರೀತಿಯ ಪ್ರಕರಣಗಳು ಮರುಕಳಿಸಬಾರ್ದು ಅನ್ನೋದು ಬೇಡಿಕೆ ಇದೆ. ಮತ್ತೊಂದೇನೆಂದ್ರೆ ಜೊತೆಗೆ CCTVಗಳಾಗಿರಬಹುದು ಅಥವಾ ಈ ರೀತಿಯ ಪ್ರಕರಣಗಳು ಬೇರೆ ಶಾಲೆಗಳಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ತಡೆಯೋದಕ್ಕೆ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಮತ್ತಷ್ಟು ಗಮನ ಹರಿಸಬೇಕಾಗಿದೆ ಅನ್ನೋ ಒಂದು ಬೇಡಿಕೆ ಇಟ್ಕೊಂಡಿದ್ದಾರೆ. ಜೊತೆಗೆ ಇದೀಗ ಆರಂಭವಾಗಿರುವಂತಹ ಮೆರವಣಿಗೆ ಏನಿದೆಯೋ ಇದು HL ಕೂಡ ಸಾಗುತ್ತೆ. HL ಪೊಲೀಸ್ ಕಮಿಷನರ್ ಅವರು ಅಲ್ಲಿಗೆ ಬರಲೇಬೇಕು. ಅವರಿಗೆ ನಾವು ಒಂದು ಮನವಿಯನ್ನು ಕೊಡ್ತೀವಿ. ಆ ಮನವಿಗೆ ಅವರು ನಮಗೆ ಸ್ಪಂದಿಸಬೇಕು ಅನ್ನೋ ಮಾತನ್ನ ಇಲ್ಲಿನ ಪೋಷಕರು ಹೇಳ್ತಾ ಇದ್ದಾರೆ. ರಂಗನಾಥ್, ಓಕೆ, ಇದೆಲ್ಲದರ ಜೊತೆಗೆ ಅಲ್ಲಿನ ಸ್ಥಿತಿಗತಿಗಳು ಅದನ್ನ ಒಂದಿಷ್ಟು ನೀವು ತೋರಿಸ್ಲಿಕ್ಕೆ ಸಾಧ್ಯನಾ? ಎಲ್ಲೆಲ್ಲಿ ಎಷ್ಟು ಜನ ಇದ್ದಾರೆ, ಏನು ಆ ಶಾಲೆಯ ಸ್ಥಿತಿಗತಿಗಳು ಏನು ಅದನ್ನ ಸೋಮಣ್ಣ? ಖಂಡಿತ ರಂಗನಾಥ್, ನನ್ನ ಹಿಂಬದಿಲ್ ನೋಡ್ತಿರಬಹುದು ಇದು ಶಾಲೆಯ ಮುಂಭಾಗದಲ್ಲಿರುವಂತಹ ಒಂದು ಮೈದಾನ. ಈ ಮೈದಾನದಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಜನ ಇದೀಗ ಸೇರಿದ್ರು. ಆದರೆ ಇದೀಗ ತಾನೇ ಎಲ್ಲರೂ ಕೂಡ ಮೆರವಣಿಗೆ ಮೂಲಕ ಇದೀಗ HL ಕಡೆ ಅಂತ ಸಾಗಿದ್ದಾರೆ. ಸೊ ಜೊತೆಗೆ ಏನು ಅಂತಂದ್ರೆ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲೂ ಕೂಡ ಸಾಕಷ್ಟು ಜನ ಬಂದು ಸೇರೋ ನಿರೀಕ್ಷೆ ಕೂಡ ಇದೆ. ಜೊತೆಗೆ ನಂದೀಶ್ ರೆಡ್ಡಿ ಅವರ ಮಗಳು ಕೂಡ ಇದೇ ಶಾಲೆಯಲ್ಲಿ ಓದೋದ್ರಿಂದಾಗಿ ಅವರ ಮಗಳು ಕೂಡ ಅವರ ಪೋಷಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸುತ್ತಮುತ್ತಲಿರುವಂತಹ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಇದೀಗ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇದೀಗ ಮಳೆ ಹಾನಿ ಆಗ್ತಾ ಇದೆ. ಹಾಗಾಗಿ ಮಳೆ ಬರೋ ಭೀತಿನಿಂದಾಗಿ ಈ ಒಂದು ಪ್ರತಿಭಟನೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಸೊ HL ವರೆಗೂ ಸಾಗಿ ಆ ಒಂದು ಪ್ರತಿಭಟನೆ ಅಲ್ಲಿ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಈ ಶಾಲೆಯ ವಿರುದ್ಧ ಕ್ರಮ ಆಗಿರಬಹುದು, ಮುಂದೆ ಯಾವತ್ತೂ ಕೂಡ ಮಕ್ಕಳಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ಒಂದು ಮನವಿಯನ್ನು ಕೊಡಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಇದೀಗ ತಾನೇ ಮಳೆ ಕೂಡ ಆರಂಭವಾಗಿದೆ. ಹಾಗಾಗಿ ಪ್ರತಿಭಟನೆ ಈಗ ಮುಂದುವರೆದಿದೆ. ರಂಗನಾಥ್, ಥ್ಯಾಂಕ್ ಯು ವೆರಿ ಮಚ್ ಸೋಮಣ್ಣ ಮಾಚಿಮಾಡ. ನಿಮ್ಮಿಂದ ಇನ್ನಷ್ಟು ನಾನು ಮಾಹಿತಿಯನ್ನು ಪಡಿತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಶಾಲೆಯ ಮುಂಭಾಗದಲ್ಲಿ ಆಗ್ತಿರುವಂಥ ಪ್ರತಿಭಟನೆ. ಇದು ಕೇವಲ ಎಲ್ಲಾಗುತ್ತೋ ಅಲ್ಲಿ ಅಂತ ಅನ್ನುವಂಥದ್ದಲ್ಲ, ಎಲ್ಲ ಕಡೆಗೂ ಕೂಡ ಜಾಗೃತಿ ಬರಬೇಕು. ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಸೇರಿಸುವಂಥವ್ರು ಲಕ್ಷನೇ ಕೊಡಲ್ಲ ಅಲ್ಲಿ ಅಂತಂದರೆ ಏನಾಗುತ್ತೆ? ಏನಾಗಬಾರ್ದು ಅದೇ ಆಗುತ್ತೆ ಅನ್ನುವಂಥದ್ದು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ BK ಶಿವರಾಮ್ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ಶಿವರಾಮ್ಜಿ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಗೀತಾ ರಾಮಾನುಜಂ, ಶಿಕ್ಷಣ ತಜ್ಞೆ, ಲೇಖಕಿ, ಸಮಾಜ ಸೇವಕಿ. ಒಂದು ದೊಡ್ಡ ಪಟ್ಟಿ ಇದೆ ಅವ್ರನ್ನ ಪರಿಚಯ ಮಾಡಿಸೋದು. ಗೀತಾ ಮೇಡಮ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾನು ಹೇಳ್ತಾ ಇದ್ದೆ, ಯಾವಾಗಲೂ ಕೂಡ ನಮ್ಮ ವಾಹಿನಿ ಜನರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಟ್ಕೊಂಡೇನೆ, ಅಂದರೆ ನಿಮ್ಮ ಧ್ವನಿ ಪ್ರತಿಧ್ವನಿಸಬೇಕು ಇಲ್ಲಿನ ಮುಖಾಂತರ. ಇದು ನಮ್ಮ ಪ್ರಯತ್ನ. ನಾವೊಂದು ಫೇಸ್ಬುಕ್ಕಲ್ಲಿ ನೀವು ಕೂಡ ವಿವರಗಳನ್ನು ಕೊಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. facebook.com/ಸಮಯ ನ್ಯೂಸ್ ಇಲ್ಲಿಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು. ನೋಡಿ, ಮುರಳೀಧರ್ ಅನ್ನುವಂಥವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅರ್ಚನಾ ಅತ್ಯಾಚಾರ ಮಾಡಿರೋದು ಸಾಬೀತಾದರೆ ಕೂಡಲೇ ಅಂಥವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಸೊ ಅತಿಥಿಗಳಿಗೆ ಜಾಯ್ನ್ ಆಗಿದ್ದಾರೆ, ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಚರ್ಚೆ ಮಾಡೋಣ. ರಾಜ್ಯದಲ್ಲಿ ಅತ್ಯಾಚಾರದ ವಿರುದ್ಧ ಹೋರಾಟ ಸಮಯ ಟಿವಿ ನಡೆಸ್ತಕ್ಕಂಥ ಹೋರಾಟ ಒಳ್ಳೆಯದೈತಿ. ಇದು ಹೆಣ್ಮಕ್ಕಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ತಡಿಲಿಕ್ಕೆ ಈ ಕಾರ್ಯಕ್ರಮ ರೂಪಿಸುವಂಥದ್ದು ನಮ್ಗೆ ರೈತ ಬಾಂಧವರಿಗೆ ಇದು ಒಂದು ಮಾರ್ಗದರ್ಶನ ಸೂಚಿ ಆಗೈತಿ. ಇದನ್ನ ಮುಂದುವರ್ಸಕ್ಕೆ ನಮ್ಮ ಸಮಯ ಟಿವಿ ನ್ಯೂಸ್ನವ್ರಿಗೆ ನಮ್ಗೆ ಒಂದು ಬೆಂಬಲ ಸೂಚಿಸಿವಿ. ತಾಯಿ ಸ್ಥಾನದಾಗಿರುವಂತ ಒಬ್ಬ ಮಹಿಳೆಗೆ ಅತ್ಯಾಚಾರವೆಸಗ್ತೈತೆ ಅಂತಂದ್ರೆ ಇದನ್ನ ಯಾರು ಸಹಿಸ್ತಂತ ಒಂದು ಹೀನ ಕೃತ್ಯ ಅಂತೇಳಿ ನಾವು ಭಾವಿಸ್ತೀವಿ. ಇದಲ್ದ ಇವತ್ತು ಇದ್ರ ಬಗ್ಗೆ ನಮ್ಮ ಸಮಯ ಟಿವಿ ಅವ್ರನ್ನು ಕೂಡ ಇದ್ರ ಕೈ ಜೋಡಿಸಿ ಅವರು ಈ ಹೋರಾಟಕ್ಕೆ ಮುಂದಾಗ್ಯಾರಲ್ಲ, ಅದು ನಮಗೊಂದು ಸಂತೋಷ ತರುವಂತ ವಿಷಯ. ಅದಕ್ಕೆ ಸಮಯ ಟಿವಿ ಅವ್ರಿಗೆ ಆದ್ರೂ ನಾವು ಇವತ್ತು